ಸರ್ಕಾರದ ವಿರುದ್ಧ ಮತ್ತೆ ಸಿಡಿದ ಗುತ್ತಿಗೆದಾರರು. ಸರ್ಕಾರದ ವಿರುದ್ಧ 33,000 ಕೋಟಿ ಬಿಲ್ ಬಾಕಿ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರರಿಂದ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಈ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು, ಇಲ್ಲದೇ ಇದ್ರೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ಕೊಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ. ಸರ್ಕಾರದ ವಿರುದ್ಧ ಮತ್ತೆ ಸೆಳೆದಿದ್ದಾರೆ ಗುತ್ತಿಗೆದಾರರು. ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತರ ಮಾಡೋಣ 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 ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಕೊನೆಗೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ 3 ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲಿವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತರ ಮಾಡೋಣ 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 ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಕೊನೆಗೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ 3 ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲಿವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕರೆದು ಮಾತಾಡಬೇಕು, ಇಲ್ಲಾಂದ್ರೆ ನಾವು ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನ ಕೊಡ್ತೀವಿ, ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 33,000 ಕೋಟಿ ರೂಪಾಯಿಯಷ್ಟು ಬಿಲ್ ಬಾಕಿ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಮಂಜುನಾಥ್ ಅವರು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದ ಗುತ್ತಿಗೆದಾರರು. ಸರ್ಕಾರದ ವಿರುದ್ಧ 33,000 ಕೋಟಿ ಬಿಲ್ ಬಾಕಿ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರರಿಂದ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಈ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು, ಇಲ್ಲದೇ ಇದ್ರೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ಕೊಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ. ಸರ್ಕಾರದ ವಿರುದ್ಧ ಮತ್ತೆ ಸೆಳೆದಿದ್ದಾರೆ ಗುತ್ತಿಗೆದಾರರು. ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತರ ಮಾಡೋಣ 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 ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಕೊನೆಗೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ 3 ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲಿವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತರ ಮಾಡೋಣ 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 ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಕೊನೆಗೆ ಏಪ್ರಿಲ್ ಆದ್ಮೇಲೆ
ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಮೂರ್ ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲೆವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕರೆದು ಮಾತಾಡಬೇಕು, ಇಲ್ಲ ಅಂದ್ರೆ ನಾವು ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನ ಕೊಡ್ತೀವಿ, ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 33,000 ಕೋಟಿ ರೂಪಾಯಿಯಷ್ಟು ಬಿಲ್ ಬಾಕಿ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಮಂಜುನಾಥ್ ಅವರು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದ ಗುತ್ತಿಗೆದಾರರು. ಸರ್ಕಾರದ ವಿರುದ್ಧ 33,000 ಕೋಟಿ ಬಿಲ್ ಬಾಕಿ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರರಿಂದ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಈ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು, ಇಲ್ಲದೇ ಇದ್ರೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ಕೊಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ. ಸರ್ಕಾರದ ವಿರುದ್ಧ ಮತ್ತೆ ಸೆಳೆದಿದ್ದಾರೆ ಗುತ್ತಿಗೆದಾರರು. ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತಾರೆ ಮಾಡೋಣ ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಮೂರ್ ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲೆವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ್ಲೂ ಕೂಡ ಆಯ್ತಾರೆ ಮಾಡೋಣ ಅಂತ ಏಪ್ರಿಲ್ ಅಲ್ಲಿ ಪ್ರಾಮಿಸ್ ಮಾಡಿದ್ರು. ಆಮೇಲೆ ಏಪ್ರಿಲ್ ಆದ್ಮೇಲೆ ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ, ಏನೋ ಒಂದು ಯೋಚನೆ ಮಾಡ್ತಿದ್ವಿ, ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನ್ ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಮೂರ್ ಸರಿ ಭೇಟಿ ಮಾಡಿದೀವಿ, ತಮಗೂ ಗೊತ್ತಿದೆ. ಆಮೇಲೆ ನಿಮ್ ಸಹಕಾರ ಮೊದಲನೇದಾಗಿ ಬಹಳ ಮುಖ್ಯ. ನಾವೇನಾದ್ರು ಇವತ್ತೇನಾದ್ರು ನಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಸಹಕಾರ ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ನೀವು ಇರಿದ್ರೆ ಎಲ್ಲೆವರೆಗೂ ಇರ್ತೀರೋ ಅಲ್ಲೆವರೆಗೂ ನಾವು ಕಾಂಟ್ರಾಕ್ಟರ್ಗಳು ಸೇಫ್ ಆಗಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಹಬ್ಬದ ಬಳಿಕ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕರೆದು ಮಾತಾಡಬೇಕು, ಇಲ್ಲ ಅಂದ್ರೆ ನಾವು ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನ ಕೊಡ್ತೀವಿ, ಸುರ್ಜೇವಾಲಾ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 33,000 ಕೋಟಿ ರೂಪಾಯಿಯಷ್ಟು ಬಿಲ್ ಬಾಕಿ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಮಂಜುನಾಥ್ ಅವರು.